ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಚೀಮಂಗ್ಲ ಗ್ರಾಮದ ಶ್ರೀ ಭುವನೇಶ್ವರಿ ಕನ್ನಡ ಕಲಾ ಯುವಕರ ಸಂಘದ ವತಿಯಿಂದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಚೀಮಂಗ್ಲ ಗ್ರಾಮದ ಶ್ರೀ ಭುವನೇಶ್ವರಿ ಕನ್ನಡ ಕಲಾ ಯುವಕರ ಸಂಘದ ವತಿಯಿಂದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಶಿಕ್ಷಕರಾದ ಬ್ಯಾಡಗಿರವರು ಹಾಗೂ ಸರ್ಕಾರಿ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದ ಸಿ.ಎಂ. ಮುನ್ರಾಜುರವರು ನೆರವೇರಿಸಿದರು. ಶಾಲಾ ಮಕ್ಕಳಿಂದ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ನಂತರ ಶಿಕ್ಷಕರಾದ ಬ್ಯಾಡಗಿಯವರು ಕರ್ನಾಟಕದ ಇತಿಹಾಸದ ಬಗ್ಗೆ ಹಾಗೂ ಕನ್ನಡದ ಕವಿಗಳಾದ ಪಂಪ, ರನ್ನ, ಜನ್ನ, ಕುವೆಂಪು ಹಾಗೂ ಡಿ.ವಿ.ಜಿ. ಗುಂಡಪ್ಪನವರ ಇತರೆ ಕವಿಗಳ ಬಗ್ಗೆ ಸವಿಸ್ತರವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದ ಸಿ.ಎಂ. ಮುನ್ರಾಜು, ಶಿಕ್ಷಕರಾದ ಬ್ಯಾಡಗಿ, ಪ್ರೌಢಶಾಲಾ ಎಚ್.ಎಂ. ಶಿವಶಂಕರ್, ಶಿಕ್ಷಕರಾದ ಶಿವಕುಮಾರ್, ಪಿ.ಎಂ.ಶ್ರೀ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗರಾಜ್, ದೈಹಿಕ ಶಿಕ್ಷಕರಾದ ವೆಂಕಟೇಶ್ ಮೂರ್ತಿ, ಚೀಮಂಗ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಇಂದ್ರಮ್ಮ ರಾಮಕೃಷ್ಣಪ್ಪ, ಸದಸ್ಯರಾದ ಅಯ್ಯಣ್ಣ, ಡೈರಿ ಅಧ್ಯಕ್ಷರಾದ ಪ್ರಶಾಂತ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮಂಜುನಾಥ್, ಮೊಬೈಲ್ ಅಂಗಡಿ ರಾಜು, ರಮೇಶ್ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಚೀಮಂಗಲದಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ ಶಿಕ್ಷಕರಾದ ಬ್ಯಾಡಗಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಶುಭ ಸಂದರ್ಭದಲ್ಲಿ ಈ ದಿನದ ಕನ್ನಡ ಬಾವುಟವನ್ನು ಧ್ವಜಾರೋಹಣ ಮಾಡುವಂತ ಶ್ರೀ ಕರಿಬಸಪ್ಪ ಬ್ಯಾಡಗಿ ನಮ್ಮ ಚೀಮಂಗ್ಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು 15 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ತಮ್ಮದೇ ಸ್ವಂತ ಊರಾದಂಥ ಬ್ಯಾಡಗಿಯಲ್ಲಿ ನಿವೃತ್ತಿ ಹೊಂದಿರ್ತಾರೆ. ಅವರು ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿ ಧ್ವಜಾರೋಹಣ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ. ಅವರಿಗೆ ನಮ್ಮ ಗ್ರಾಮಸ್ಥರ ಹಳೆ ವಿದ್ಯಾರ್ಥಿಗಳಿಂದ ಸಣ್ಣ ಮಾಲಾರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊತಾ ಇದ್ವಿ. ಬೆಳೆಯ ಅನ್ನುವಂತೆ ಇವತ್ತ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರುವಂತಕ್ಕಂಥದ್ದು. ಮೇಲಾಗಿ ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಗೋವರ್ಧನ ಗಿರಿ ಆಗುತ್ತದೆ. ನಿನ್ನ ಕೊರಳೆತ್ತು, ನಿನ್ನ ಕೊರಳು ಪಾಂಚಜನ್ಯವಾಗುತ್ತದೆ. ನಿನ್ನ ಕಿರುಬೆರಳೆತ್ತು, ನಿನ್ನ ಕಿರುಬೆರಳು ಕಲ್ಪವೃಕ್ಷವಾಗುತ್ತದೆ ಅನ್ನುವಂತೆ ಇವತ್ತ ಚೀಮಂಗಲ ಗ್ರಾಮದಲ್ಲಿ ನಡೆಯುವಂಥ ಕರ್ನಾಟಕ ರಾಜ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ತಾಯಿಯ ಭುವನೇಶ್ವರಿಗೆ ಪಾದಾರವಿಂದಗಳಿಗೆ ಕೊಡಮಟ್ಟು ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆ ವಹಿಸಿದಂಥ ಸ್ನೇಹಿತರು, ಮಾರ್ಗದರ್ಶಕರು, ಚಿಂತಕರು ಮತ್ತು ನನಗೆ ಭಾಳಷ್ಟು ಈ ಊರಿನಲ್ಲಿ ಬಂದಾಗ ಸಹಾಯ ಸಹಕಾರ ಮಾಡಿದಂಥ ನನ್ನ ಹಿರಿಯ ಸೋದರರಾದಂಥ ಸಿ.ಎಂ. ಮುನ್ರಾಜರವರೇ,
ಅದೇ ರೀತಿಗೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರೇ, ಮೇಲಾಗಿ ಸಿಬ್ಬಂದಿ ವರ್ಗದವರೇ, ಅದೇ ರೀತಿಯಾಗಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರೇ, ಸಿಬ್ಬಂದಿ ವರ್ಗದವರೇ, ಅದೇ ರೀತಿಯಾಗಿ ಯಾವತ್ತು ಚೀಮಂಗ್ಲ ಗ್ರಾಮದ ನನ್ನೆಲ್ಲ ವಿದ್ಯಾರ್ಥಿಗಳೇ, ಹಿರಿಯರೇ, ತಾಯಂದಿರೇ, ಅಕ್ಕ ತಂಗಿಯಂದಿರೇ ಮತ್ತು ನನ್ನ ನೆರೆದಿರುವಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರ ಸದ್ಭಾವಕ್ಕೆ ಶರಣು ಶರಣಾರ್ಥಿಗಳು. ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಕರ್ನಾಟಕ ಅಂತಕ್ಕಂಥದ್ದು ಇದು ಅಷ್ಟು ತನ್ನದೇ ಆದಂಥ ಮೆರಗನ್ನು ಪಡೆಯೋದ್ರ ಮುಖಾಂತರ ಈ ದೇಶದಲ್ಲೇ ಅತ್ಯುನ್ನತವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು. ಮೇಲಾಗಿ ಕರ್ನಾಟಕ ಕರುನಾಡು ಅಂತಕ್ಕಂಥದ್ದು ಇದು ಎರಡು ಪದಗಳಿಂದ ಬಂದಿದೆ. ಕರು ಮತ್ತು ನಾಡು ಅಂತಕ್ಕಂಥದ್ದು ಈ ಎರಡು ಪದಗಳಿಂದ, ಅಂದ್ರೆ ಕಪ್ಪು ಮಿಶ್ರಿತ ಮಣ್ಣಿನಿಂದ ಕೂಡಿದಂಥ ನಾಡೇ ಕರುನಾಡು ಅಂತಕ್ಕಂಥದ್ದು. ಇದಕ್ಕೆ ತನ್ನದೇ ಆದಂಥ ಒಂದು ಐತಿಹಾಸಿಕವಾದಂಥ ಹಿನ್ನೆಲೆ ಇದೆ. ಆಗಲೇ ನಮ್ಮ ಗುರುಗಳೊಬ್ಬರು ಹೇಳಿದರು, ಸಾಮಾನ್ಯವಾಗಿ ಈ ಒಂದು ಕನ್ನಡ ಸುಮಾರು 2000 ವರ್ಷಗಳ ಒಂದು ಇತಿಹಾಸವನ್ನು, ಅಗಮ್ಯವಾದಂಥ ಒಂದು ಇತಿಹಾಸವನ್ನು ಇದು ಪಡೆದುಕೊಂಡಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಸುದಿನ ಅಂತಕ್ಕಂಥದ್ದು. ಮೇಲಾಗಿ ಪಂಚ ದ್ರಾವಿಡ ಭಾಷೆಗಳಲ್ಲಿಯೂ ಸಹ ಇದು ಒಂದು ಅಂತಕ್ಕಂಥದ್ದು. ಮತ್ತು ಇದಕ್ಕೆ ಭಾಳಷ್ಟು ನಾವು ಇತಿಹಾಸವನ್ನು ಅವಲೋಕನ ಮಾಡಿದರೆ ಮುಖ್ಯವಾಗಿ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಅದೇ ರೀತಿಯಾಗಿ 6ನೇ ಶತಮಾನದಲ್ಲಿ ಈ ಚಾಲುಕ್ಯರ, ಬದಾಮಿ ಚಾಲುಕ್ಯರ ಕಾಲದಲ್ಲಿ ಒಂದು ಬಾದಿಂಗೆ ಬಾದಿಪ್ಪ ಸಾದಿಂಗೆ ಸಾದಿಪ್ಪ ಕಲಿಯುಗ ಬರನೆಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ಕನ್ನಡಿಗರು ಅಲ್ಲಿಯೂ ಇತ್ತು ಅಂತಕ್ಕಂಥದ್ದು. ಮುಂದೆ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಸ್ವರ್ಣಾಕ್ಷರಗಳಿಂದ ಬರೆದಂಥ ಒಂದು ಯುಗ ಅಂತಂದ್ರೆ 10ನೇ ಶತಮಾನ. ಪಂಪ, ರನ್ನ, ಜನ್ನ ಈ ಮಹನೀಯರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವುದರಲ್ಲಿ ಅಗ್ರಗಣ್ಯನಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಆನಂತರಲ್ಲಿ ನಾಗವರ್ಮ, ಅದೇ ರೀತಿಯಾಗಿ ಮುಂದೆ 12ನೇ ಶತಮಾನವೂ ಸಹ ವಚನ ಸಾಹಿತ್ಯದ ಒಂದು ಅತ್ಯಂತ ಒಂದು ಸುಂದರ ಯುಗ ಅಂತಕ್ಕಂಥ ಹೇಳಿದರೆ ನಾಡಬಾರ್ದು. ಇಲ್ಲೇ 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಹೊಸ ಸಾಮಾಜಿಕ ಕ್ರಾಂತಿಯನ್ನು ಮಾಡುವ ಮೂಲಕ ವಚನವನ್ನು ತಮ್ಮ ಸರಳ ಭಾಷೆಯಲ್ಲಿ ಸುಲಲಿತವಾಗಿ ಜನರಿಗೆ ನೀಡುವ ಮೂಲಕ ಈ ಕನ್ನಡ ಸಾಹಿತ್ಯವನ್ನು ಮನೆ ಮಾತು ಮಾಡೋದ್ರಲ್ಲಿ ಭಾಳಷ್ಟು ಅಗ್ರಗಣ್ಯರು ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಅದೇ ರೀತಿಯಾಗಿ 16ನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಅತ್ಯಂತ ಮೆರುಗೊಳಿಸೋದ್ರಲ್ಲಿ ಭಾಳಷ್ಟು ಅವಕಾಶವನ್ನು ಮಾಡಿಕೊಡ್ತು ಅಂತಕ್ಕಂಥದ್ದು. ಮುಂದೆ 18 ಮತ್ತು 19ನೇ ಶತಮಾನದಲ್ಲಿ ಇವತ್ತು ಕುವೆಂಪು ಇರುವುದು, ರನ್ನ, ಜನ್ನ, ಪೊನ್ನ, ರಾಘವಂಕ. 16ನೇ ಶತಮಾನದಲ್ಲಿ ರಾಘವಂಕ ಒಂದು ಮಾತು ಹೇಳ್ತಾನೆ, ಏನಪ್ಪ ಅಂದ್ರೆ ಕಲಿಯುಗ ಏನಪ್ಪ ಅಂದ್ರೆ ಕನ್ನಡ ಅಂತಕ್ಕಂಥದ್ದು ಕುಮಾರವ್ಯಾಸನ ಹಾಡಿನೆಂದರೆ ಕನ್ನಡ ಕಣ್ಣಲ್ಲಿ ಕುಣಿಯುವುದು ಅಂತಕ್ಕಂಥದ್ದು. ಅಂದರೆ ಕನ್ನಡದ ಬಗ್ಗೆ ಅವರಿಗೆ ಇರತಕ್ಕಂಥ ಒಂದು ಭಾವನೆ ಎಷ್ಟು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಅದೇ ರೀತಿಯಾಗಿ ಈ ನಾಡಿಗೆ ಸುಮಾರು ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಏನಾದರೂ ಲಭಿಸಿದವೆ ಅಂತಕ್ಕಂಥದ್ದು ಅಂದರೆ ಅದು ಕನ್ನಡಕ್ಕೆ ಈಗಾಗಲೇ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಅಂತಕ್ಕಂಥದ್ದು. ಇಷ್ಟು ಅಗಮ್ಯವಾದಂಥ ಅದ್ಭುತವಾದಂಥ ಸಾಹಿತ್ಯ ಯಾವುದಾದಿದ್ರೆ ಅದು ಕನ್ನಡ ಸಾಹಿತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅನೇಕ ಕವಿಗಳು, ಸಾಹಿತಿಗಳು ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ 2007ರಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಸ್ಥಾನಮಾನ ಏನೋ ಕೊಡ್ತು, ಆದರೆ ಅದಕ್ಕೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳನ್ನು ನೀಡಲಿಲ್ಲ. ಹೀಗಾಗಿ ಕನ್ನಡ ಇವತ್ತು ನಮ್ಮ ರಾಷ್ಟ್ರದಲ್ಲೇ ಅತ್ಯುನ್ನತವಾದಂಥ ಸಾಹಿತ್ಯ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಇಲ್ಲಿ ಕುವೆಂಪುರವರು ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹಾರನ ಬಡಿದೆಚ್ಚರಿಸು, ಒಟ್ಟಿಗೆ ಕೂಡಿಗೆ ನಾಡಲ್ಲಿ ಏರಿಸು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾವೆಲ್ಲರೂ ಕನ್ನಡಿಗರು ಏನಪ್ಪ ಅಂದ್ರೆ ಕನ್ನಡದ ಬಗ್ಗೆ ನಮಗೇನಪ್ಪ ಅಂದ್ರೆ ಬೇರೆ ಭಾಷೆ ಬಗ್ಗೆ ಹಸಿವೆ ಬೇಡ, ಆದರೆ ಕನ್ನಡದ ಬಗ್ಗೆ ನಮಗೆ ತಾಯಿ ಭಾಷೆ ಬಗ್ಗೆ ತಾಯಿಗೆ ಎಷ್ಟು ಗೌರವ ಕೊಡ್ತೇವೋ
ನಮ್ಮ ಕನ್ನಡಕ್ಕೂ ಅಷ್ಟು ಗೌರವನ್ನೇ ಕೊಟ್ಟಿದ್ದೆ ಆದರೆ ಕನ್ನಡ ಅತ್ಯಂತ ಉಜ್ವಲ ಆಗ್ತದೆ, ಇನ್ನಷ್ಟು ಬೆಳೀತದೆ ಅಂತಕ್ಕಂಥದ್ದು. ಮತ್ತು ಮೇಲಾಗಿ ಕನ್ನಡ ಪುರೋಹಿತರಾದಂಥ ಆಲೂರು ವೆಂಕಟರಾಯರು 1905ರಲ್ಲಿ ಈ ಒಂದು ಕನ್ನಡಕ್ಕೆ ಒಂದು ದೆಸೆಯನ್ನು ನೀಡಿರು ಅಂತಕ್ಕಂಥದ್ದು. ಮತ್ತು ಉದಯವಾಗಲಿ ಕನ್ನಡ ಚಲವನಾಡು ಅಂತಕ್ಕಂಥದ್ದು ಹುಲಗೂರು ನಾರಾಯಣರು ಅವರು ಸಹ ಕನ್ನಡ ಸಾಹಿತ್ಯದ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಹೇಳಿದರು. ಮುಂದೆ ಸ್ವಾತಂತ್ರ್ಯ ನಂತರದಲ್ಲಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಇತ್ತು. ಆ ನಂತರದಲ್ಲಿ ಇವತ್ತು ಕನ್ನಡ ಮುಂಬೈ ಕರ್ನಾಟಕ ಆಮೇಲೆ ಏನಪ್ಪ ಅಂದ್ರೆ ತಮಿಳುನಾಡು ಹೈದರಾಬಾದ್ ಹಿಂಗೆ ಹಂಚಿ ಹೋಗಿತ್ತು. ಆದರೆ 1955ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದ ಭಾಷಾವಾರ ಪ್ರಾಂತ್ಯಗಳ ಒಂದು ಹೋರಾಟ ಆಯಿತು. ಆ ಹೋರಾಟದಲ್ಲಿ ಪೊಟ್ಟಿ ಶ್ರೀರಾಮುಲು 56 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಅವರು ಅಸುನೀಗಿದ್ರು. ಅವಾಗ ಕೇಂದ್ರ ಸರ್ಕಾರ ಅವರಿಗೆ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನು ನಿರ್ಮಾಣ ಮಾಡಿತು. ಅದರ ಆಧಾರದ ಮೇಲೆ 1956 ಜನವರಿ 1ರಂದು ಮೈಸೂರು ರಾಜ್ಯ ಅಂತಂದು ಇಲ್ಲಿ ಮರುನಾಮಕರಣ ಆಯಿತು. ಆನಂತರ ಮತ್ತೆ ಹೋರಾಟಗಳು ಪ್ರಾರಂಭ ಆದವು. 1972ರಲ್ಲಿ ದೇವರಾಜ ಅರಸರವರ ಒಂದು ಅವಧಿಯಲ್ಲಿ ಭಾಳಷ್ಟು ಕನ್ನಡ ಪರ ಹೋರಾಟಗಾರರು ಚಳುವಳಿಯನ್ನು ಮಾಡಿ ಒಂದು ಮೂರ್ತ ಸ್ವರೂಪವನ್ನು ಕೊಟ್ಟರು. ಅವರು ಸಹ 1 ನವೆಂಬರ್ 1973ರಂದು ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದನ್ನು ಅವರು ಮರು ನಿರ್ಮಾಣ ಮಾಡಿದರು. ಈ ಒಂದು ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ನಾವು ಭಾಳಷ್ಟು ಎಷ್ಟು ಹೇಳಿದ್ರು ಏನಪ್ಪ ಅಂದ್ರೆ ಇದಕ್ಕೆ ಕಡಿಮೆ ಇಲ್ಲ ಅಂತಕ್ಕಂಥದ್ದು. ನಾವೆಲ್ಲರೂ ಕನ್ನಡವನ್ನೇ ಮಾತಾಡೋಣ, ಕನ್ನಡವನ್ನೇ ಬೆಳೆಸೋಣ. ನಾವು ಸಹ ಕನ್ನಡದ ಬಗ್ಗೆ ಮೊದಲ ಗೌರವವನ್ನು ಕೊಟ್ಟು ಮತ್ತು ಅದರ ಜೊತೆಗೆ ಎಲ್ಲೇ ಭಾಷೆಗಳನ್ನು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಯೂ ಸಹ ನನ್ನನ್ನು ಅನಿರೀಕ್ಷಿತವಾದಂಥ ಅತಿಥಿ, ನಾನು ಯಾವೊಂದು ಮದುವೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೆ. ಅಲ್ಲಿ ಅಚಾನಕ್ಕಾಗಿ ನಮ್ಮ ಮುರಾಜ್ ಸರು ಮತ್ತು ಬಸವರಾಜ ಹಿಂಗೈತ್ರಿ ಸರ ಅಂತ ಹೇಳಿದಾಗ ಈ ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾದಂಥ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಧ್ವಜಾರೋಹಣವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಮತ್ತು ಈ ಊರಿನ ಪ್ರೀತಿಗೆ ನಾ ಯಾವತ್ತೂ ಚಿರಋಣಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಏನಂದ್ರೆ ಹೆಡ್ಮಾಸ್ಟ್ರು ನಮ್ಮ SLC ವಿದ್ಯಾರ್ಥಿಗಳಿಗೆ ನಾವು ಸ್ವಲ್ಪ ಏನಾದರೂ ಕಿವಿ ಮಾತುಗಳನ್ನು ನೀಡ್ರಿ ಅಂತಕ್ಕಂಥ ಮಾತು. ಮಕ್ಕಳೇ, ಭವಿಷ್ಯದಲ್ಲಿ ಇವತ್ತು ಭಾಳಷ್ಟು ಬರುವ ಭವಿಷ್ಯ ಭಾಳಷ್ಟು ಕಠಿಣವಾಗಿದೆ. ನೀವೆಲ್ಲ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ಶಿಸ್ತಿನಿಂದ ಅಭ್ಯಾಸವನ್ನು ಮಾಡಿದರೆ ಮಾತ್ರ ಏನಪ್ಪ ಅಂದ್ರೆ ಭವಿಷ್ಯ ಉಜ್ವಲ ಆಗ್ತದೆ. ಯಾವತ್ತೂ ನಾವು ಕಠಿಣ ಪರಿಶ್ರಮವನ್ನು ಹಾಕಿದಾಗ ಮಾತ್ರ ಏನಪ್ಪ ಅಂತಂದ್ರೆ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಉನ್ನತವಾದಂಥ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಜಗತ್ತು ಏನಾಗಿದೆಪ್ಪ ಅಂದ್ರೆ ಮೊಬೈಲ್ ಯುಗ ಆಗಿದೆ. ಅದಕ್ಕೆ ಹೇಳ್ಬೋದು, ಮೊಬೈಲ್ ಹೇಳ್ತದಂತ ಏನಂತಂದ್ರೆ ನನ್ನನ್ನು ಬಗ್ಗಿ ನೀನು ನೋಡ್ತಾ ಇದ್ರೆ ನಾನು ಸಮಾಜದಲ್ಲಿ ನಿನ್ನನ್ನು ತಲೆಯನ್ನು ತಗ್ಗಿಸಿ ಏನು ಮಾಡ್ತೀನಿ ಅಂತಂದ್ರೆ ತಕ್ಕದಂತೆ ನೋಡ್ಕೊಳ್ತೀನಿ ಅಂತಂತ. ಅದೇ ಪುಸ್ತಕವನ್ನು ನೀನು ತಲೆ ತಗ್ಗಿಸಿ ಓದು ಅಂತಂದ್ರೆ ಸಮಾಜದಲ್ಲಿ ನಿನ್ನನ್ನು ಅತ್ಯುತ್ತಮವಾದಂಥ ಒಬ್ಬ ವ್ಯಕ್ತಿಯನ್ನು ಮಾಡ್ತೀನಿ ಅಂತಕ್ಕಂಥದ್ದು. ಇವತ್ತು ನಹಿ ಜ್ಞಾನೇನಂ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಜ್ಞಾನವೇ ಇವತ್ತು ದೊಡ್ಡದು. ಇವತ್ತು ಒಂದು ಕಾಲ, ಹಿಂದಿನ ಕಾಲ ಏನಪ್ಪ ಅಂದ್ರೆ ಬರೀ ಬಲ ಇದ್ದವ ಬದುಕ್ತಾ ಇದ್ದ. ಆದರೆ ಇವತ್ತು ಜ್ಞಾನಕ್ಕೆ ಇವತ್ತೇನಪ್ಪ ಅಂದ್ರೆ ಅಷ್ಟು ಪ್ರಯಾರಿಟಿ ಅನ್ನೋ ಪ್ರಾಮುಖ್ಯತೆ ಇದೆ. ಅದಕ್ಕೆ ವಿದ್ಯಾರ್ಥಿಗಳೇ ತಾವೆಲ್ಲ ಇವತ್ತು ನಮ್ಮ ಗುರುಗಳು ಭಾಳಷ್ಟು ಕಷ್ಟಪಡೋದು ನಾವು ಇವಾಗ ನೋಡ್ತಾ ಇದ್ದೇನೆ. ಯಾವಾಗಲೂ ಕ್ಲಾಸ್ನಲ್ಲೇ ಇರ್ತಿದ್ದಾರೆ. ಅದಕ್ಕೆ ನಮ್ಮ ಚೀಮಂಗ್ಲ ಗ್ರಾಮದ ಹೈಸ್ಕೂಲ್ ಏನಪ್ಪ ಅಂದ್ರೆ ಅತ್ಯುತ್ತಮವಾಗಲಿಕ್ಕೆ ನಮ್ಮ ಶಿವಶಂಕರ್ ಸರು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಮ್ಮ ಪ್ರೌಢಶಾಲೆಯನ್ನು ಉತ್ತುಂಗಕ್ಕೆ ಏರಿಸಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ನಾವು ಸಹ ಬಂದಾಗ ಭಾಳಷ್ಟು ಏನಾಯ್ತು ಅಂದ್ರೆ ವ್ಯವಸ್ಥೆ ಸರಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಸುಮಾರು 5-6 ವರ್ಷಗಳ ಕಾಲ ಭಾಳ ನಮ್ಮ ಮುನ್ರಾಜ್ ಅವರ
ಒಂದು ನೇತೃತ್ವದೊಳಗೆ ವ್ಯವಸ್ಥೆಯನ್ನು ಮಾಡಿ ಬಲಪಡಿಸಿದೆ. ಆದರೆ ಅನಿವಾರ್ಯ ಈ ಸರ್ಕಾರಿ ನೌಕರಿ ಅಂದರೆ ವರ್ಗಾವಣೆ ಇರ್ತಕ್ಕಂಥದ್ದು. ಸೊ ನೀವು ರಾಷ್ಟ್ರ ಮಟ್ಟಕ್ಕೆ ನಮ್ಮ ಈ ಗ್ರಾಮವನ್ನು ಇದ್ದಿದ್ದಕ್ಕಾಗಿ ನಿಮಗೆ ವಂದನೆಗಳು. ಇದೇ ರೀತಿಯಾಗಿ ತಾವೆಲ್ಲರೂ ನಮ್ಮೆಲ್ಲ ಶಿಕ್ಷಕರು ಇದೇ ರೀತಿಯಾಗಿ ಕೆಲಸವನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ಶ್ರೇಯಸ್ಸನ್ನು ಪಡಿಬೋದು. ಅದಕ್ಕೆ ವಿದ್ಯಾರ್ಥಿಗಳೇ ತಾವೆಲ್ಲ ನಮ್ಮ ಗುರುಗಳು ಏನು ಹೇಳಿಕೊಡ್ತಾರ ಆ ಎಲ್ಲ ಮಾತುಗಳನ್ನು ಅವರು ಏನಿರುವಂಥ ಜ್ಞಾನವನ್ನು ಪಡೆದುಕೊಂಡು ಭವಿಷ್ಯತ್ತಿನಲ್ಲಿ ಉತ್ತಮವಾದಂಥ ಒಂದು ಮಾರ್ಗವನ್ನು ಪಡ್ಕೊಳ್ರಿ. ಕನಸುಗಳು ಸಣ್ಣದಿರ್ಬೋದು, ಸಣ್ಣ ಕನಸಿತ್ತಪ್ಪ ಅಂದರೆ ಅದು ಏನಪ್ಪ ಅಂದ್ರೆ ಮೂರ್ಖರಿಗೆ ಸಮಾನತ. ನೀವೆಲ್ಲ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಪ್ಪ ಅಂತಂದ್ರೆ ಸಮಾಜದಲ್ಲಿ ಅತ್ಯುತ್ತಮವಾದಂಥ ವ್ಯಕ್ತಿಗಳಾಗ್ತೀರಿ. ನೀವು ಬರೀ ಬರೀ ಚೆನ್ನಾಗಿ ಓದಿದ್ರೆ ಅಷ್ಟೇ ಸರ್ಕಾರಿ ನೌಕರಿ ಅಂತಕ್ಕಂಥಲ್ಲ. ನೀವು ಚೆನ್ನಾಗಿ ಓದಿದಪ್ಪ ಅಂದರೆ ಸಮಾಜದಲ್ಲಿ ಒಬ್ಬ ಉತ್ತಮ ಪ್ರಜೆ ಆದ್ನಪ್ಪ ಅಂತಂದ್ರೆ ಅದೇ ಸಾಕು. ಅದಕ್ಕೆ ಪ್ಲೇಟೋ ಅವ್ರು ಹೇಳ್ತಾರೆ ಏನಾಗ್ತದೆ ಅಂದ್ರೆ ಉತ್ತಮ ಪ್ರಜೆಗಳಿದ್ರೆ ಉತ್ತಮ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾರೆ, ಕೆಟ್ಟ ಪ್ರಜೆಗಳಿದ್ರೆ ಕೆಟ್ಟ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾರೆ. ಈ ದೇಶದ ಸಂಪತ್ತು ಅಂದ್ರೆ ಈ ನಾಗರಿಕರು, ಅದು ಒಳ್ಳೆಯ ಜನರಿದ್ರಪ್ಪ ಅಂದ್ರೆ ಈ ನಾಡು ಏನಪ್ಪ ಅಂದ್ರೆ ಅತ್ಯುತ್ತಮವಾದಂಥ ನಾಡಾಗ್ತದ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಅದಕ್ಕೆ ತಾವೆಲ್ಲ ಈ ದೇಶದ ಭವಿಷ್ಯದಲ್ಲಿ ಭವ್ಯ ಭಾರತದ ಪ್ರಜೆಗಳ ತಾವೆಲ್ಲ ಅತ್ಯುತ್ತಮವಾಗಿ ಓದ್ರಿ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡುತ್ತೇನೆ. ಸಿರಿಗನ್ನಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ. ಜೈ ಹಿಂದ್. ಸವಿಸ್ತಾರವಾಗಿ ಕನ್ನಡದ ಬಗ್ಗೆ ಇಷ್ಟೊತ್ತು ಸುದೀರ್ಘ ಭಾಷಣವನ್ನು ಮಾಡಿದಂಥ ನನ್ನ ಆತ್ಮೀಯರಾದಂಥ ಬ್ಯಾಡಗಿ ಸರ್ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶಿವಕುಮಾರ್ ಸರ್ ಅವರು ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ನಾಗರಾಜ್ ಅವರು ಹಾಗೂ ಅವರ ಸಿಬ್ಬಂದಿ ವರ್ಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ನಮ್ಮ ಜ್ಯೋತಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಊರಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಊರಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇಲ್ಲಿ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಯ್ಯಣ್ಣನವರಿಗೂ ಕೂಡ ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾಜಿ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಊರಿನ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತಂದುಕೊಂಡಿದ್ದೀನಿ. ಅದೇ ರೀತಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಪ್ರಶಾಂತ್ ಅವರು ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಊರಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಚಿಮ್ಮಂಗಲ ಗ್ರಾಮದ ಎಲ್ಲ ಸಮಸ್ತ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವ್ರಿಗೂ ಸಹ ನಮ್ಮ ಈ ಒಂದು ಕನ್ನಡ ರಾಜ್ಯೋತ್ಸವದ ಯುವಕ ಬಳಗದಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮನ ಇಷ್ಟೊಂದು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ನನ್ನ ಎಲ್ಲ ವಿದ್ಯಾರ್ಥಿ ಬಂಧುಗಳು ಮತ್ತು ಯುವಕರು ಇದರಲ್ಲಿ ತುಂಬ ಶ್ರಮ ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಎಲ್ಲ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಮತ್ತು ಜ್ಯೋತಿ ಶಾಲೆಯ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಿರ. ನೀವೇ ಮುಖ್ಯ ಈ ಒಂದು ಕಾರ್ಯಕ್ರಮಕ್ಕೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾಗಿದ್ರೆ ಒಂದು ಕಳೆ ಇರಬೇಕು ಅಂದರೆ ಮಕ್ಕಳ ಭಾಗವಹಿಸೋದು.
ಆ ಮಕ್ಕಳ ಬಗ್ಗೆ ಎಲ್ರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.